ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ಲೋಕ 31. ನಮಃ ಕೇಕಿನೇ ಶಕ್ತಯೇ ಚಾಪಿ ತುಭ್ಯಂ ನಮಶ್ಚಾಗತುಭ್ಯಂ ನಮಃ ಕುಕ್ಕುಟಾಯ ನಮಃ ಸಿಂಧವೇ ಸಿಂಧುದೇಶಾಯ ತುಭ್ಯಂ ಪುನಃಸ್ಕಂದಮೂರ್ತೆ ನಮಸ್ತೆ ನಮೋಸ್ತು. ಶಂಕರ ಭಗವತ್ಪಾದರು ಕೊನೆಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ನಮಸ್ಕಾರವನ್ನು ಮಾಡ್ತಿದ್ದಾರೆ. ಹಲವಾರು ಶ್ಲೋಕಗಳಲ್ಲಿ ಸುಬ್ರಹ್ಮಣ್ಯನ ವೈಭವವನ್ನು ತಿಳಿಸಿ ಅಂತಹ ವೈಭವದಿಂದ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿಗೆ ನಮಸ್ಕಾರ ಅಂತಂದರು. ಇಲ್ಲಿ ಕೇವಲ ನಮಸ್ಕಾರ. ಆ ತಿರುಚೆಂದೂರು ಕ್ಷೇತ್ರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮತ್ತೆ ಮತ್ತೆ ನೋಡಿ ಆ ನೋಡೋದ್ರಿಂದ ಬರುವಂಥ ಆನಂದದಿಂದ ನಿನಗೆ ನಮಸ್ಕಾರ ಅಂತ ಹೇಳಿ ಉಪಸಂಹಾರವನ್ನು ಮಾಡ್ತಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ವಸ್ತುಗಳನ್ನು ನೋಡಿ ಆ ವಸ್ತುವು ನಮಸ್ಕಾರ ಹಾಗೆ ಅಂತ. ಕೇಕಿನೇ ನಮಃ, ಕೇಕಿನೇ ನಮಃ. ನವಿಲು, ಪಿಕಾಕ್, ಅದು ಕೇಕಿ, ಪಿಕಾಕ್ ಮಾಡುವಂತಹ ನವಿಲು ಮಾಡುವಂಥ ಶಬ್ದ. ಕಾಗೆಗೊಂದು ಶಬ್ದ. ಕೇಕಿ ಕೇಕಿ ಅಂತ ಕೇಳೋದಕ್ಕೆ ಅದು ನವಿಲು ಮಾಡುವಂತಹ ಶಬ್ದ. ಅಂತಹ ನವಿಲಿಗೆ ನಮಸ್ಕಾರ. ಯಾಕಂದರೆ ನಿನಗೆ ಅದು ಸಂಬಂಧ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯ ಹಿಂದೆನೇ ಇರೋದ್ರಿಂದ, ಸುಬ್ರಹ್ಮಣ್ಯನ ವಾಹನ ಆಗಿರೋದ್ರಿಂದ ನಮಸ್ಕಾರ. ಶಕ್ತಯೇ ನಮಃ. ಶಕ್ತಿ, ಜ್ಞಾನವೇಲ್, ವೀರವೇಲ್ ಅಂತೆಲ್ಲ ಕರೀತಾರಲ್ಲ, ಆಯುಧ, ಪಾರ್ವತಿ ಕೊಟ್ಟಿರುವಂಥ ಆಯುಧ, ಅದನ್ನು ನೋಡಿ ಬಲಗೈಯಲ್ಲಿ ಇಟ್ಕೊಂಡಿದ್ದೆ, ಅದನ್ನು ನೋಡಿ ನಮಸ್ಕಾರ. ಛಾಗ ನಮಃ ಅಂದರೆ ಗೋಟ್, ಮೇಕೆನೋ ಕುರಿನೋ, ಅದಕ್ಕೆ ನಮಸ್ಕಾರ. ಕುಕ್ಕುಟಾಯ ನಮಃ, ಕೋಳಿಗೆ ನಮಸ್ಕಾರ. ಸುಬ್ರಹ್ಮಣ್ಯನ ಧ್ವಜದಲ್ಲಿ ಕೋಳಿ ಇರುತ್ತೆ, ಅದಕ್ಕೆ ನಮಸ್ಕಾರ. ಇದೆಲ್ಲ ಕಥೆ ಇದೆ ನಮ್ಮ ಸ್ಕಾಂದ ಪುರಾಣದಲ್ಲಿ. ನವಿಲು ನೋಡಿರ್ತೀವಿ, ಕೈಯಲ್ಲಿ ಇಟ್ಕೊಂಡಿರೋ ವೇಲು ಇರುತ್ತೆ. ಗೋಟ್ ಅದೆಲ್ಲ ನೋಡಿರ್ತೀವಿ, ಸ್ಕಾಂದ ಪುರಾಣದಲ್ಲಿ ಕಥೆ ಬರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯ ಮೊಟ್ಟ ಮೊದಲನೇ ವಾಹನ ಮೇಕೆ ಅಥವಾ ಕುರಿ. ಅದಾದಮೇಲೆ ನವಿಲು ಬಂದಿರೋದು. ಒಬ್ಬರು ಮಹಾತ್ಮರು, ಒಬ್ಬ ಋಷಿ, ನಾರದ ಋಷಿ ಇದ್ದರು. ನಮ್ಮ ನಾರದ ದೇವಋಷಿ ನಾರದ ಅಲ್ಲ, ಅದು ಬಿಟ್ಟು ಇನ್ನೊಬ್ಬರು ನಾರದ ಋಷಿಗಳು. ಅವರು ಯಾಗವನ್ನು ಮಾಡಬೇಕು ಅಂತ ಹೊರಟಾಗ ಯಾಗದ ಪೂರ್ಣಾಹುತಿ ಸಮಯದಲ್ಲಿ ಕುರಿಯನ್ನು ಬಲಿ ಕೊಡಬೇಕಾಗಿತ್ತು. ಆ ಕುರಿ ಯಾಗ ಪೂರ್ಣಾಹುತಿ ಸಮಯದಲ್ಲಿ ಒಳಗಡೆ ಹೋಗದೆ, ಯಾಗದ ಕುಂಡದ ಒಳಗಡೆ ಹೋಗದೆ ಬೆಳೀತಾ ಹೋಯಿತು. ಅದು ಆಕಾಶಕ್ಕೆ ಹೋಗಿ ಸ್ವರ್ಗಲೋಕದವರೆಗೂ ಏರ್ತಾ ಇತ್ತು. ಎಲ್ಲರಿಗೂ ತೊಂದರೆ ಆಯಿತು. ಆಮೇಲೆ ಎಲ್ಲರೂ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿಕೊಂಡಾಗ ಸುಬ್ರಹ್ಮಣ್ಯ ಸ್ವಾಮಿ ವೀರಭದ್ರನನ್ನು ಕಳಿಸಿ ಆ ಮೇಕೆಗೆ, ಯಾಗದಲ್ಲಿ ಪೂರ್ಣಾಹುತಿಗೊಳ್ಬೇಕಾಗಿರುವಂತಹ ಮೇಕೆಗೆ ವೀರಭದ್ರ ಸ್ವಾಮಿ ಉಪದೇಶವನ್ನು ಮಾಡಿ, ಸೂರಪದ್ಮನ ಸಂಹಾರ ಮಾಡೋಕ್ಕೆ ನೀನು ಸುಬ್ರಹ್ಮಣ್ಯ ಸ್ವಾಮಿ ಜೊತೆಗೆ ಇದ್ದು ವಾಹನವಾಗು ಅಂತ ಹೇಳಿದ್ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಗೆ ಮೇಕೆ ವಾಹನ ಆಯಿತು. ಅವಾಗ ಅದೇ ಮೊಟ್ಟ ಮೊದಲನೇ ವಾಹನ. ಅಂತಹ ಛಾಗನಿಗೆ ನಮಸ್ಕಾರ. ನಮಶ್ಚಾಗತುಭ್ಯಂ ಹಾಗೆ. ಆಮೇಲೆ ಸ್ಕಂದಮೂರ್ತಿ ಆಗಿರುವಂಥ ಸುಬ್ರಹ್ಮಣ್ಯ ಸ್ವಾಮಿಗೆ ನಮಃ. ಸಿಂಧವೇ, ತಿರುಚೆಂದೂರು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿರುವಂತಹ ಸಿಂಧು ಸಮುದ್ರಕ್ಕೆ ನಮಸ್ಕಾರ. ಸಿಂಧು ದೇಶಾಯ ತುಭ್ಯಂ ನಮಃ. ಸಿಂಧು ದೇಶ ಅಂದರೆ ಆ ಪ್ರಾಂತ್ಯದಲ್ಲಿರುವಂತಹ ಪ್ರತಿಯೊಂದು ಪವಿತ್ರವಾದ ಜಾಗಕ್ಕೂ ನಮಸ್ಕಾರ. ದೇವಸ್ಥಾನಕ್ಕೆ ನಮಸ್ಕಾರ, ನವಿಲಿಗೆ ನಮಸ್ಕಾರ, ಶಕ್ತಿಯಾಯುಧಕ್ಕೆ ನಮಸ್ಕಾರ, ಮೇಕೆಗೆ ನಮಸ್ಕಾರ, ಆಮೇಲೆ ಇನ್ನೇನು ಕೋಳಿಗೆ ನಮಸ್ಕಾರ. ಎಲ್ಲವನ್ನು ಮತ್ತೆ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೋಡೋದು, ಸ್ವಾಮಿಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನು, ಆಯುಧಗಳನ್ನೆಲ್ಲ ನೋಡೋದು. ಸ್ವಾಮಿಗೂ ನಮಸ್ಕಾರ, ಇಂತಹ ವಸ್ತುಗಳಿಗೂ ನಮಸ್ಕಾರ ಹಾಗೆ ಅಂತ ಹೇಳಿ ಆಚಾರ್ಯರು ವಿನಮ್ರದಿಂದ ನಮಸ್ಕಾರವನ್ನು ಮಾಡ್ತಿದ್ದಾರೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ವೇಲ್, ಏನು ಆಯುಧ ಇದೆ, ಅದಕ್ಕೆ ಜ್ಞಾನವೇಲ್ ಅಂತ ಹೇಳ್ತೀವಿ. ಯಾಕಂದರೆ ಜ್ಞಾನ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಹೋಗಬೇಕು, ಮತ್ತು ಚೂಪಾಗಿರಬೇಕು, ಮತ್ತು ತೀಕ್ಷ್ಣವಾಗಿರಬೇಕು. ಜ್ಞಾನ ಬಹಳ ಮುಖ್ಯ. ಅದಕ್ಕೆ ಆ ಜ್ಞಾನವೇನನ್ನು ಪ್ರತಿನಿಧಿಸುವಂತೆ ಸುಬ್ರಹ್ಮಣ್ಯ ಸ್ವಾಮಿ ಅದು ಇಟ್ಕೊಂಡಿರೋದು. ಅಕ್ಕಪಕ್ಕದಲ್ಲಿ ವಳ್ಳಿ ಹಾಗೂ ದೇವಯಾನಿ. ವಳ್ಳಿ ಕ್ರಿಯಾಶಕ್ತಿಯನ್ನು ಹೇಳುವಂತಹ ತತ್ವ, ದೇವಯಾನಿ ಅಥವಾ ದೇವಸೇನ ಇಚ್ಛಾ ತತ್ವವನ್ನು ಹೇಳುವಂತಹ ತತ್ವ. ಇಚ್ಛಾ, ಕ್ರಿಯಾ ಹಾಗೂ ಜ್ಞಾನ ಮೂರು ಸುಬ್ರಹ್ಮಣ್ಯ ಸ್ವಾಮಿಯ ಅಕ್ಕಪಕ್ಕದಲ್ಲಿ ಕೈಯಲ್ಲೇ ಇರುವಂತಹ ವಸ್ತು. ಹಾಗೂ
ಪಂಚಾಯತನ ಪೂಜೆಯಲ್ಲಿಯೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ಪ್ರತ್ಯೇಕವಾಗಿಡಲ್ಲ, ಇದನ್ನೇ ಆಯುಧವನ್ನೇ ಇಡ್ತೀವಿ, ಜ್ಞಾನವೇಲನ್ನೇ ಇಡ್ತೀವಿ. ಮತ್ತು ನವಿಲು ಮಾಯಾ ಸಂಕೇತ. ಆ ನವಿಲಿನ ಬಣ್ಣ, ನವಿಲಿನ ಕೂಗುವಂತಹ ಕಂಠ ನೋಡೋಕ್ಕೆ ಅದೊಂದು ಸುಂದರ. ನಾವು ಸುಂದರವಾದ ವಸ್ತುವನ್ನು ನೋಡಿ ಮಾಯಾಗೊಳ್ತೀವಿ. ನವಿಲು ಇಟ್ ರೆಪ್ರೆಸೆಂಟ್ಸ್ ದಿ ಮಾಯಾ ತತ್ವ. ಆ ಬಣ್ಣಗಳು ಎಲ್ಲ ಅದರ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೂತಿರ್ತು ನವಿಲನ್ನು ವಾಹನ ಅಂತ ಮಾಡಿಕೊಂಡಿದ್ದಾರೆ. ಅಂದ್ರೇನು, ಮಾಯ ತತ್ವವನ್ನು ದಾಟಿ ನಿರ್ಗುಣ ಬ್ರಹ್ಮನಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ತತ್ವ, ಅದು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಮತ್ತು ಕೋಳಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲೋ, ಆಗ ಬ್ರಾಹ್ಮಿ ಮುಹೂರ್ತದಲ್ಲಿ ಇವಾಗ ಯಾವಾಗ ಬೇಕಾದರೂ ಕೂಗುತ್ತೆ. ಅಂದರೆ ಆ ಶಬ್ದಕ್ಕೆ ನಾವೆಲ್ಲರೂ ಎಚ್ಚುತ್ತಾ ಇದ್ವಿ. ಅಂತಹ ಶಬ್ದಕ್ಕೆ ನಾವು ಎಚ್ಚೆತ್ತುಕೊಳ್ಬೇಕು ಅಂದರೆ ವೇದದಲ್ಲಿ ಬರುವಂತಹ ಪ್ರಣವ, ಕೋಳಿಗೆ ಪ್ರಣವಕ್ಕೆ ಹೋಲಿಸಿದ್ದಾರೆ ಆ ತತ್ವ. ಇಂತಹ ಎಲ್ಲ ಪವಿತ್ರವಾದ ವಸ್ತುಗಳಿಗೆ ನಮಸ್ಕಾರ ಅಂತ ಆಚಾರ್ಯರು ತಿಳಿಸ್ತಿದ್ದಾರೆ. ಹರಿ ಓಂ.